ಜಾರಿಗೆ ಬಂದು 1978ರಲ್ಲಿ ಮೊಟ್ಟ ಮೊದಲಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿ ಶಿವಮೊಗ್ಗದಿಂದ ಪ್ರಾರಂಭವಾದಂಥ ಈ ಒಂದು ಹೋರಾಟ ಇಡೀ ರಾಜ್ಯದ ಉದ್ದಗಲಕ್ಕೂ ಸುಮಾರು ಒಂದೂವರೆ ವರ್ಷಗಳ ಕಾಲ ಸತತವಾಗಿ ಶಿವಮೊಗ್ಗದಲ್ಲಿ ಹೋರಾಟ ಮಾಡಿದ BK ಅವರ ಹೋರಾಟದಿಂದ ಫಲವಾಗಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜನಪರ ಹೋರಾಟಗಾರರಾಗಿರ್ತಕ್ಕಂಥ ಮತ್ತು ಸಾಮಾಜಿಕ ಚಿಂತನೆ ಉಳ್ಳಂತ ದೇವರಾಜ ಸಾಹೇಬರು ಮುಖ್ಯಮಂತ್ರಿಗಳಾಗಿರ್ತಾರೆ ಮತ್ತು ಕಂದಾಯ ಸಚಿವರಾಗಿ ಬಸವಲಿಂಗಪ್ಪನವರು ಕಂದಾಯ ಸಚಿವರಾಗಿರ್ತಾರೆ. ಆ ಹೋರಾಟವನ್ನ ಬಹಳ ತೀವ್ರತೆಯನ್ನು ಕಂಡಂತ ಬಸವಲಿಂಗಪ್ಪನವರು ಕೂಡಲೇ ದೇವರಾಜ ಅವರ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದು ಕೂಡಲೇ PTC ಕಾಯ್ದೆಯನ್ನು ಜಾರಿ ಮಾಡಬೇಕಂತ ಹೇಳಿ ಇಡೀ ರಾಜ್ಯದಲ್ಲಿ ಅವರ ಹೋರಾಟದ ಫಲವಾಗಿ ಇವತ್ತು ಲಕ್ಷಾಂತರ ಜನರು ಭೂಮಿಯನ್ನ ಇದ್ದವರಿಗೆ ಈ ದರ್ಖಾಸ್ತು ಮುಖಾಂತರವಾಗಿ ಸರ್ಕಾರಿ ಭೂಮಿಗಳನ್ನ 2 ಎಕರೆ 1 ಎಕರೆ 3 ಎಕರೆ 4 ಎಕರೆ ಆ ಜಮೀನುಗಳನ್ನ ಕೇವಲ 500-100 ರೂಪಾಯಿಗೆ 1000 ರೂಪಾಯಿಗಳಿಗೆ ಆ ಜಮೀನನ್ನ ತನ್ನ ಮಕ್ಕಳ ಮದುವೆಗೋಸ್ಕರ, ಊಟಕ್ಕೋಸ್ಕರ, ಎಂಡ ಸಾಲ ಕುಡಿಗೋಸ್ಕರ ಇದನ್ನ ಅವರಿಗೆ ಜ್ಞಾನವಿಲ್ಲದ ಕಾರಣ, ಅವಿದ್ಯಾವಂತರಾಗಿದ್ದ ಕಾರಣ ಅವರು ಆ ಜಮೀನುಗಳನ್ನ ಮಾರಾಟ ಮಾಡ್ಕೊಂಡಿದ್ರು. ಆ ಜಮೀನ ಲಕ್ಷಾಂತರ ಜಮೀನನ್ನು ಕಳ್ಕೊಂಡಿದ್ದೀವಿ ನಾವು. ನಂತರ ಈ ಹೋರಾಟವನ್ನ PTC ಮಂಜವರು ಏನಾದರೂ ಮಾಡಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟವನ್ನ ಮುಂದುವರಿಸಬೇಕು ಮತ್ತು ಈ PTC ಕಾಯ್ದೆಯಿಂದ ಭೂಮಿಯನ್ನ ಕಳ್ಕೊಂಡಿರ್ತಕ್ಕಂಥವ್ರು ವಂಚಿತರು ಮತ್ತೆ ಭೂಮಿನ ಕೊಡಿಸ್ಬೇಕಂತ ಹೇಳಿ ಸುಮಾರು 208 ದಿನಗಳ ಕಾಲ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಹೋರಾಟವನ್ನ ಅಹೋರಾತ್ರಿ ಧರಣಿಯನ್ನು ಮಾಡೋದ್ರ ಮುಖಾಂತರವಾಗಿ ಇಡೀ ಏನು ಅಂದಿನ BJP ಸರ್ಕಾರಕ್ಕೆ ನಾವು ಎಲ್ಲ ಕಡೆಯೂ ಕೂಡ ಗೆಲುವು ಮಾಡಿದ್ರಿ. ಉದಾಹರಣೆ, ನಾವು ಹೊಸಕೋಟೆ ತಾಲೂಕಲ್ಲಿ ಬಂದಂತ ಕಂದಾಯ ಮಂತ್ರಿ R ಅಶೋಕ್ ಒಬ್ಬ ಅಯೋಗ್ಯ ಇದ್ದಾನೆ. ಅವರು ಬಡವರ ಪರವಾಗಿಲ್ಲ, ಬಡವರ ಬಗ್ಗೆ ಚಿಂತನೆ ಇಲ್ಲ. PTC ಕಾಯ್ದೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ನಾವು ಸುಮಾರು 500 ಜನ ಹೋರಾಟ ಮಾಡಿ ಅವ್ರನ್ನ ಗೆಲುವು ಮಾಡಿದ್ವಿ. ನಂತರ ಅವ್ರು ಹೇಳ್ತಾರೆ ಇದು ಕೇಂದ್ರ ಸರ್ಕಾರ ಮಾಡಬೇಕಾಗಿದ್ದು ಅಂತ. ಆದ್ರೆ PTC ಕಾಯ್ದೆ ಸರಿ ಓದ್ಕೊಂಡಿರ್ತಕ್ಕಂಥ ಒಬ್ಬ ಅವಿದ್ಯಾವಂತನ್ನ ಈ ರಾಜ್ಯದ ಕಂದಾಯ ಮಂತ್ರಿ ಮಾಡಿದ್ರೆ ಅವ್ರ ಕಡೆಯಿಂದ ಯಾವ ನಿರೀಕ್ಷೆ ಪಡಿಬಹುದು ನ್ಯಾಯ ಅನ್ನೋದು ನಾವು ಆಲೋಚನೆ ಮಾಡಬೇಕಾಗಿದೆ. ನಂತರ ಕಾಂಗ್ರೆಸ್ ಸರ್ಕಾರ ನಾವು ಹೋರಾಟ ಮಾಡ್ತಿರೋ ಜಾಗದಲ್ಲಿ ಎಲ್ಲ ಇವತ್ತಿನ ಮುಖ್ಯಮಂತ್ರಿಗಳಿಂದ ಹಿಡಿದು DK ಶಿವಕುಮಾರ್, ರಾಮಲಿಂಗ ರೆಡ್ಡಿ ಅವರು ಎಲ್ಲರೂ ಕೂಡ ನಮ್ಮ ಹೋರಾಟ ಮಾಡೋ ಸ್ಥಳಕ್ಕೆ ಬಂದು ನಮಗೆ ಭರವಸೆ ಕೊಟ್ಟಿದ್ರು. ನಾವು ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ 2023ರಲ್ಲಿ ಇದನ್ನ ನಾವು PTC ಕಾಯ್ದೆಯನ್ನ ಜಾರಿ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ PTC ಕಾಯ್ದೆಯನ್ನ ಏನು ಚಿತ್ರದುರ್ಗದಲ್ಲಿ ನಡೆದಂತ ಒಂದು ದೊಡ್ಡ ಸಮಾವೇಶದಲ್ಲಿ ಅಂಕಿತಕ್ಕೆ ಬೆಲೆ ಇಲ್ವಾ? ಈ ತರ ಜಿಲ್ಲಾಧಿಕಾರಿಗಳು, AC ಗಳು ಅವ್ರ ವಿರುದ್ಧ ಮಾಡ್ತಾ ಇದ್ದಾರೆ, ಸರ್ಕಾರದ ತಿದ್ದುಪಡಿ ವಿರುದ್ಧ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಬಡವರ ಶೋಷಿತರ ವಿರುದ್ಧವಾಗಿ ಆದೇಶ ಮಾಡ್ತಕ್ಕಂಥ ಯಾರೇ ಸರ್ಕಾರಿ ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳಿ ನಾವು ಈ ಮಾಧ್ಯಮದ ಮುಖಾಂತರವಾಗಿ PTC ಕಾಯ್ದೆ ಭೂವಂಚಿತರ ಹೋರಾಟ ಸಮಿತಿ ಆಗ್ರಹವನ್ನು 2023ರಂದು ಈ ಕಾಯ್ದೆಗೆ PTC ಕಾಯ್ದೆ 78-79ರ ಕಾಯ್ದೆ ವಿಚಾರವಾಗಿ ಈ ಕಾಯ್ದೆ ಜಾರಿ ಬಂದಿದ್ದು 78-79ರಲ್ಲಿ ಕಾಯ್ದೆ ಜಾರಿ ಬಂತು. ಕಾಯ್ದೆ ಜಾರಿ ಬಂದ ನಂತರ ಅಲ್ಲಿದ್ದ ಇಲ್ಲಿವರೆಗೂ AC ಗಳು DC ಗಳು ಯಾವುದೇ ಕಾರಣ ಇದ್ರೂ ಕೂಡ ಭೂಮಿ ಪರವಾಗಿ, ಮೂಲ ಮಂಜೂರುದಾರ ಪರವಾಗಿ ಆದೇಶಗಳನ್ನ ಮಾಡ್ತಾ ಇದ್ರು. 26/10/2017 ನೆಕ್ಕುಂಟಿ ರಾಮಲಕ್ಷ್ಮಿ ವರ್ಸಸ್ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಭೂಮಿ ಮಂಜೂರುದಾರರ ವಿರುದ್ಧವಾಗಿ ಒಂದು ಆದೇಶ ಆಯಿತು. ಈ ಆದೇಶದಲ್ಲಿ ಕೊನೆಗೆಲ್ಲ ಈ ಆದೇಶನ ಇಟ್ಕೊಂಡು ರಾಜ್ಯಾದ್ಯಂತ AC ಗಳು DC ಗಳು ಭೂಮಿ ಮಾಲೀಕರ ಪರವಾಗಿ ಆದೇಶಗಳನ್ನ ಮಾಡ್ತಾ ಇದ್ರು. ಇದ್ರ ವಿರುದ್ಧ ನಾವು ಬಂದು ಮತ್ತೆ ರಾಜ್ಯದಲ್ಲಿ ಇನ್ನು ಅನೇಕ ಲೀಡರ್ಗಳನ್ನ ಸೇರಿಬಿಟ್ಟು ಇದ್ರ ವಿರುದ್ಧ ಒಂದು ದೊಡ್ಡ ಹೋರಾಟನೇ ಪ್ರಾರಂಭ ಮಾಡಿದ್ವಿ. ವಿಚಾರ ಸಂಕಿರಣಗಳಾದವು. ಇದ್ರ ಬಗ್ಗೆ ಬೆಂಗಳೂರಲ್ಲಿ ಎಲ್ಲಾ ಕಡೆನೂ ಕೂಡ ಹೋರಾಟ ಮಾಡಿ ಬೆಳಗಾವಿಗೂ ಹೋದ್ವಿ, ಆಮೇಲೆ ಶಿವಮೊಗ್ಗಕ್ಕೂ ಹೋದ್ವಿ. ಈ ಹೋರಾಟದ ತೊಂದರೆಯಿಂದ ಬಹಳ ತೊಂದರೆ ಆಗಿದೆ. ಎಚ್ಚೆತ್ತುಕೊಂಡು 17/7/2023 ಮಾನ್ಯ ಮುಖ್ಯಮಂತ್ರಿಗಳು
ಈ ಭೂಮಿ ಕಳ್ಕೊಂಡ್ರ ಪರವಾಗಿ ಒಂದು ಅಭಿಪ್ರಾಯಗಳನ್ನ ಕರೆಯಕ್ಕೆ ಒಂದು ಮೀಟಿಂಗ್ ಕರೀತಾರೆ ನಮ್ಮನ್ನೆಲ್ಲ. ಆ ಮೀಟಿಂಗ್ ಒಳಗೆ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಸಚಿವರು ಕ್ಯಾಬಿನೆಟ್ ಇರುತ್ತೆ, ಅವ್ರಿಗೆ ಪಿಟಿಷನ್ ಬಗ್ಗೆ ಗೊತ್ತಿದ್ರು ಕೂಡ ಪಕ್ಕದಲ್ಲಿ ಕಾನೂನು ಸಲಹೆಗಾರರು ಪಪ್ಪಣ್ಣರು ಇರ್ತಾರೆ. ಅವ್ರಿದ್ರು ಕೂಡ ವಿಷಯ ಈ ಪಿಟಿಷನ್ ಅನ್ನ ಏನು ನಾವು ಇವ್ರಿಗೆ ಡೈರೆಕ್ಷನ್ ಕೊಡ್ಬೋದು, ಸಿಎಂಗೆ ಯಾವ ತರ ಈ ಕಾಯ್ದೆ ಬಗ್ಗೆ ವಿವರ ಕೊಡ್ಬೇಕು ಅನ್ನೋದು ಹೇಳಿ ಅವ್ರು ಕೊಡ್ಲಿಲ್ಲ. ಸುಮ್ಮನೆ ಕೂತಿದ್ರು ಎಲ್ಲ ಮಂತ್ರಿಗಳು ಕೂಡ, ಮಾದೇವಪ್ಪರ ಇರ್ಬೋದು, ಕೆ ಎಚ್ ಮುನಿಯಪ್ಪರ ಇರ್ಬೋದು, ಪ್ರಿಯಾಂಕ ಖರ್ಗೆ ಇರ್ಬೋದು, ಎಲ್ಲರೂ ಕೂಡ ಸುಮ್ಕೆ ಇದ್ರು. ಇದು ಆದ 10 ದಿನದೊಳಗೆ 27/10/2023 ಇವರು ಏನ್ ತೀರ್ಮಾನ ತಗೊಂಡಿರ್ತಾರಲ್ಲ, ನಮ್ಮೆಲ್ಲ ಅಭಿಪ್ರಾಯಗಳನ್ನ ಕೇಳಿರ್ತಾರಲ್ಲ, ಆ ಅಭಿಪ್ರಾಯದ ವಿರುದ್ಧವಾಗಿ ಕಾಯ್ದೆನ ತಿದ್ದುಪಡಿ ಮಾಡ್ತಾರೆ. ಮತ್ತು ಅದರ ಆಶಯಗಳು ವಿರುದ್ಧವಾಗಿ ಇವತ್ತು ನೇರವಾಗಿ ಹೇಳಬೇಕಂದ್ರೆ ನ್ಯಾಯಾಲಯಗಳೇ ಇದು ವಿರುದ್ಧವಾಗಿ ನಮ್ಗೆ ಸಮಸ್ಯೆ ಆಗ್ತದೆ. ಒಂದು ಕಡೆ ಸರ್ಕಾರ ನಾಮಕವಾಸ್ತೆಗೆ ಕಾಯ್ದೆ ಜಾರಿಗೆ ತಿದ್ದುಪಡಿ ತಂದ್ರು, ಬಟ್ ಅದ್ರ ವಿರುದ್ಧವಾಗಿ ಏನ್ ನ್ಯಾಯಾಲಯಗಳಿದೆ, AC ನ್ಯಾಯಾಲಯ, DC ನ್ಯಾಯಾಲಯಗಳು ಮತ್ತು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್, ಈ ದೇಶದ ಎಲ್ಲಾ ನ್ಯಾಯಾಲಯಗಳು ಈ ದಲಿತ ಸಮುದಾಯ ವಿರುದ್ಧವಾಗಿ ಕುತಂತ್ರ ಮಾಡಿ ನಮ್ಮನ್ನ ಸರ್ವನಾಶ ಮಾಡಕ್ ಹೊರಟಿದ್ದಾರೆ. ನಾವು ಯಾವುದೇ ರೀತಿ ಕಾನೂನು ಬಾಹಿರ ಎನ್ನುವುದರಲ್ಲಿ ಕೇಳ್ತಾ ಇಲ್ಲ. ನಾವು ಏನು ಸಂವಿಧಾನಬದ್ಧವಾಗಿ ಕಾಯ್ದೆ ಆಗಿದೆ, 1979 ಕಾಯ್ದೆ ತಂದರೆ 31C ಮತ್ತೆ 46 ಅಂಡರ್ ಕಾಯ್ದೆ ರೂಪಿಸಿದ್ದಾರೆ. ಅದ್ರ ವ್ಯಾಪ್ತಿಯಲ್ಲಿ ಏನ್ ಕಾಯ್ದೆ ಬಂದಿದೆ, ಅವತ್ತಿನ ಕಾಲದಲ್ಲೇ ಆಗಿನ ಕಾಲದಲ್ಲಿ ಕೂಡ ರಾಷ್ಟ್ರಪತಿ ಅಂಕಿತ ಕೂಡ ಆಗಿದೆ. ಇಷ್ಟೆಲ್ಲ ಕೂಡ ಆಗಿದೆ ಅವತ್ತಿನ ಕಾಲದಲ್ಲಿ. ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಕಾಯ್ದೆ ಬಗ್ಗೆ ವ್ಯಾಲಿಡಿಟಿ ಚೆಕ್ ಆಗಿದೆ. ಮಂಚುಗೌಡ ಹೊಸ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಕಾಯ್ದೆ ಸರಿ ಇದೆಯಾ ಇಲ್ವೋ ಅನ್ನೋ ಲೆಕ್ಕಾಚಾರಕ್ಕೆ ಸಂವಿಧಾನಬದ್ಧ ಕಾಯ್ದೆ ಇದೆ ಅಂತ ಅವತ್ತೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಅವರು. ಇಷ್ಟೆಲ್ಲ ಆಗಿದ್ರು ಕೂಡ ಈಗ ಏನಾಗಿದೆ ಅಂದ್ರೆ ಕಾಯ್ದೆ ಬಲಿಷ್ಠವಾಗಿದೆ. ಕಾಯ್ದೆ ಬಲಿಷ್ಠವಾಗಿದ್ರು ಉದ್ದೇಶಪೂರ್ವಕವಾಗಿ ಒಂದು ರೀತಿ ಮನುವಾದ ಅಂತ ಹೇಳ್ಬೋದು ನಾವು. ಮನುವಾದ ಲೆಕ್ಕಾಚಾರದಲ್ಲಿ ಸಂವಿಧಾನ ಅಡಿಯಲ್ಲಿ ಯಾವುದೇ ರೀತಿ ನ್ಯಾಯ ಒದಗಿಸ್ತಾ ಇಲ್ಲ. ಕೇವಲ SC/ST ಲೆಕ್ಕಾಚಾರಕ್ಕೆ ಏನಿಲ್ಲ, ಎಲ್ಲಾ ಸಮುದಾಯದ ಬಡವರ ನಾಶ ಮಾಡಕ್ಕೆ ನ್ಯಾಯಾಲಯಗಳು ಹೊರಟಿದ್ದಾರೆ. ನೇರವಾಗಿ ನಮ್ಮ ಆರೋಪ ನ್ಯಾಯಾಲಯಗಳ ಮೇಲೆ. ನ್ಯಾಯಾಲಯಗಳೇ ನಮ್ಮನ್ನ ಮರಣ ಶಾಸನ ಬರ್ತಾ ಇದ್ರು. ನ್ಯಾಯಾಲಯಗಳು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇವತ್ತು ನಮ್ಮ ಬದುಕು ಹಸನಾಗ್ತಾ ಇತ್ತು. ನಮ್ಮ ಬದುಕನ್ನ ನಾವು ಸರ್ವನಾಶ ಮಾಡ್ತಾ ಇರೋದು ಕೇವಲ ನ್ಯಾಯಾಲಯಗಳು. ಇನ್ನ ನಮ್ಮ ಆಳುವ ಸರ್ಕಾರಗಳು ಕೇವಲ ನಾಮಕಾವಸ್ಥೆಗೆ ಕಾನೂನು ಜಾರಿಗೆ ತರ್ತಾರೆ, ಮಾಡ್ತಾರೆ, ಅದನ್ನು ಫಾಲೋ ಮಾಡಲ್ಲ. ಭ್ರಷ್ಟಾಚಾರ ವಿಪರೀತ ಆಗಿರೋದ್ರಿಂದ ಕಂದಾಯ ಅಧಿಕಾರಿಗಳು ದುಡ್ಡು ಕೊಟ್ಟರೆ ವಿಧಾನಸೌಧ ಕೂಡ ಬೇರೆ ಹೆಸರು ಬರ್ಕೊಡ್ತಾರೆ. ಯಾರ ಹಣ ಇದೆ, ಹಣ ಕೊಟ್ಟರೆ ವಿಧಾನಸೌಧ ಯಾವ ಹೆಸರಿಗೆ ಖಾತೆ ಮಾಡ್ಕೊಳಕ್ಕೆ ಕಂದಾಯ ಅಧಿಕಾರಿಗಳು ರೆಡಿ ಇದ್ದಾರೆ. ಹಿಂಗಾಗಿ ಎಲ್ಲಾ ಕೂಡ ನಾಶ ಮಾಡಿ ದಲಿತ ಸಮುದಾಯ ಭೂಮಿಗಳು ಕಿತ್ಕೊಂಡು ಕಾಯ್ದೆ ವಿರುದ್ಧವಾಗಿ ಕಾನೂನು ಬಾಹಿರವಾಗಿ ನಮ್ಮನ್ನು ನಾಶ ಮಾಡಕ್ ಹೊರಟಿದ್ದಾರೆ. ನಾವ್ ಏನ್ ನಮ್ದು ಡಿಮ್ಯಾಂಡ್, ಈಗ ಕಳೆದ ಸಿಂಪಲ್ ಹೇಳ್ಬೇಕು ಅಂದ್ರೆ ಕಳೆದ 2017 ಒಂದು ಸುಪ್ರೀಂ ಕೋರ್ಟ್ ಆದೇಶ ಬರುತ್ತೆ. ನಿಕ್ಕಂಟಿ ರಾಮಲಕ್ಷ್ಮಿ ವರ್ಷ ಸ್ಟೇಟ್ ಆಫ್ ಕರ್ನಾಟಕ ಈ ಜಡ್ಜ್ಮೆಂಟ್ ಏನ್ ಹೇಳುತ್ತೆ, ಕಾಲಮಿತಿ ಒಳಗೆ ನೀವು ಅರ್ಜಿ ಸಲ್ಲಿಸಿಲ್ಲ ಅಂತ ಒಂದು ಸುಪ್ರೀಂ ಕೋರ್ಟ್ ಆದೇಶ ವಜಾ ಮಾಡ್ತಾರೆ. ಅಂದ್ರೆ ಪಿಟಿಷನ್ ಕಾಯ್ದೆ ಏನ್ ಜಾರಿಗೆ ಬಂತು 1978, ಆ ಕಾಯ್ದೆ ತಂದಿದ್ದ ಉದ್ದೇಶನೇ ಯಾರು ಬಡವರಿದ್ದಾರೆ, ಯಾರು ಅವಿದ್ಯೆ ಹೊಂದಿದ್ದಾರೆ, ಇವ್ರಿಗೆ ಗೊತ್ತಿಲ್ಲ, ಮೋಸ ಮಾಡಿ ಜಮೀನು ಕಿತ್ಕೊಂಡಿರ್ತಾರೆ, ಆ ಉದ್ದೇಶದಿಂದ ಇದನ್ನ ರಕ್ಷಣೆ ಮಾಡ್ಬೇಕಂತ ಉದ್ದೇಶ ಕಾಯ್ದೆ ತಂದ್ರು. ಕಾಯ್ದೆಯಲ್ಲಿ ಯಾವುದೇ ಲಿಮಿಟೇಷನ್ ಇಲ್ಲ. ಯಾವಾಗ ಅವ್ರ ಗಮನಕ್ಕೆ ಬರ್ತದೆ ಅವಾಗ ಅವ್ರು ಕೇಸ್ ಹಾಕಬಹುದು. ಇಲ್ಲಿ